ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಮ ಎದುರಿಗೆ ಒಂದು ಹೊಸ ವಿಷಯವನ್ನು ತಂದಿದ್ದೇನೆ. ಹೊಸ ವಿಷಯ ಏನೆಂದರೆ ಮಳೆಗಾಲ ಮತ್ತು ಮಕ್ಕಳ ಆರೋಗ್ಯ. ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಮಕ್ಕಳ ಆರೋಗ್ಯದಲ್ಲಿ ವೈಪರೀತ್ಯತೆ ಕಂಡುಬರುತ್ತೆ. ಮಕ್ಕಳಿಗೆ ಶೀತ, ಜ್ವರ, ಕೆಮ್ಮು ಇವು ಸರ್ವೇ ಸಾಮಾನ್ಯ. ಶಾಲಾ ಶಿಕ್ಷಕರು ಕೂಡ ಜ್ವರಪೀಡಿತ ಮಕ್ಕಳನ್ನು ಶಾಲೆಗೆ ಕಳಿಸಬೇಡಿ ಎಂದು ಮನವಿಯನ್ನು ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಪಾಲಕರು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಮಕ್ಕಳಿಗೆ ಬಿಸಿಯಾದ ನೀರನ್ನು ಕುಡಿಸುವುದು, ಶುಚಿ, ರುಚಿ ಮತ್ತು ಬಿಸಿಯಾದ ಊಟವನ್ನೇ ಮಕ್ಕಳಿಗೆ ಕೊಡುವುದು ಇವು ಮುಖ್ಯವಾದ ವಿಷಯಗಳಾಗಿವೆ. ಹವಾಮಾನದ ಬದಲಾವಣೆ ಮಕ್ಕಳ ಆರೋಗ್ಯದ ಮೇಲೆ ತುಂಬ ಪರಿಣಾಮವನ್ನು ಬೀರ್ತದೆ. ಮಳೆಗಾಲದಲ್ಲಿ ಮಕ್ಕಳ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದರಿಂದ ಮಕ್ಕಳ ಬಗ್ಗೆ ಪಾಲಕರು ಬಹು ಹೆಚ್ಚಿನ ಗಮನವನ್ನು ವಹಿಸುವುದು ಬಹಳ ಮುಖ್ಯವಾಗಿದೆ. ಮಳೆಗಾಲದಲ್ಲಿ ಪಾಲಕರು ತಮ್ಮ ಮುದ್ದಿನ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸುತ್ತಾರೆ ಎಂದು ತಿಳಿದು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವೀಕ್ಷಕರೇ, ನಮಸ್ಕಾರ.